ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡೋಕೆ ಹೊರಟಿದ್ದೀನಿ ಅಂತಂದರೆ, ಇ ಎಮ್ ಐಯಲ್ಲಿ ನೀವು ಯಾವ ಥರ ಒಂದು ಮೊಬೈಲ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಗ್ಯಾಡ್ಜೆಟನ್ನು ಯಾವ ಥರ ಬೈ ಮಾಡಬೇಕು ಅಂತ ಇ ಎಮ್ ಐನಲ್ಲಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಒಂದೆರಡು ಟಿಪ್ಸ್ ಇದ್ದಾವೆ, ಟಿಪ್ಸ್ನ ನಾನು ತಿಳಿಸ್ಕೊಡ್ತೀನಿ. ಮತ್ತು ಈ ಒಂದು ಟಿಪ್ಸು ಕೆಲವೊಬ್ಬರಿಗೆ ಸಿಲ್ಲಿ ಅನ್ನಿಸ್ಬೋದು, ಯಾಕಂದರೆ ಇದು ಆಲ್ರೆಡಿ ಅವ್ರಿಗೆ ಗೊತ್ತಿರುತ್ತೆ. ಈ ವಿಡಿಯೋ ಯಾಕಂದರೆ ಮಾಡ್ತಾ ಇರೋದು ಯಾರಿಗೆ ಗೊತ್ತಿಲ್ಲ ಅವರು ವಿಡಿಯೋ ನೋಡಿ. ಇ ಎಮ್ ಐಲಿ ಯಾವ ಥರ ತೊಗೋಬೇಕು ಮತ್ತು ಯಾವ ಥರ ಇದ್ದರೆ ಇ ಎಮ್ ಐ ಆಪ್ಷನ್ನ ನಿಮಗೆ ಕೊಡ್ತಾರೆ ಅಂತ ಯಾರೆಲ್ಲ ಗೊತ್ತಿಲ್ಲ ಯಾರಿಗೆಲ್ಲ ಅವರು ಈ ವಿಡಿಯೋನ ನೋಡಿ. ತುಂಬ ಯೂಸ್ಫುಲ್ ಆಗುತ್ತೆ ನೀವು ಇ ಎಮ್ ಐಲಿ ಖರೀದಿ ಮಾಡೋಕ್ಕೆ. ಇಲ್ಲ ಅಂತಂದರೆ ಶಾಪ್ಗೆ ಹೋಗೋದು, ಅವ್ರು ನಿಮಗೆ ಇ ಎಮ್ ಐ ಕೊಡೋಲ್ಲ, ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳೋದು ತುಂಬ ಬೇಜಾರಾಗುತ್ತೆ. ಹಂಗೆ ಹೇಳಿದ್ರೆ ಅದರಿಂದ ವೀಡಿಯೋನ ಫುಲ್ಲಾಗಿ ನೋಡಿ ಯಾವ ಥರ ಇದ್ರೆ ಇ ಎಮ್ ಐ ಕೊಡ್ತಾರೆ ಮತ್ತು ಯಾವ ಥರ ಇ ಎಮ್ ಐನ ನಾವು ತೊಗೋಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮತ್ತು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಮರಿದೆ ದಯವಿಟ್ಟು ಕೆಳಗಡೆ ಕಾಣಿಸ್ತಿರುವಂಥ ರೆಡ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಅಂತ ಕಾಣಿಸ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಮತ್ತು ಲೈಕ್ ಕೊಡೋಣ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಒಂದು ಚಿಕ್ಕ ಅಪ್ಡೇಟ್ ಇದೆ. ಇಲ್ಲೊಂದು ಪಾಂಪ್ಲೆಟ್ ಹಾಕಿದ್ದೀನಿ, ಅದರಲ್ಲಿ ಇನ್ಸೂರೆನ್ಸ್ ಮಾಡಿಕೊಡ್ತೀನಿ ಅಂತ ಹಾಕಿದ್ದೀನಿ. ಅದು ನಂದೇನೆ ಪಾಂಪ್ಲೆಟು, ನಂಬರ್ ಕೂಡ ನಂದೇ. ನಿಮ್ಗೇನಾದ್ರು ಇನ್ಸೂರೆನ್ಸ್ ಬೇಕು ಅಂದರೆ ವೆಹಿಕಲ್ ಇನ್ಸೂರೆನ್ಸ್ ಏನಾದ್ರು ಬೇಕು ಅಂತಂದರೆ ಆ ನಂಬರ್ಗೆ ನೀವು ವಾಟ್ಸಪ್ಪನ್ನು ಮಾಡ್ಬೋದು. ಫ್ರೆಂಡ್ಸ್, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ವೆಹಿಕಲ್ ಇನ್ಸೂರೆನ್ಸನ್ನು ಮಾಡಿಕೊಡ್ತೀನಿ. ಯಾವ ಥರ ಅಂತಂದರೆ ನಿಮಗೆ ಇ ಎಮ್ ಐಲಿ ಬೇಕು ಅಂತಂದರೆ ಬಜಾಜ್ ಕಾರ್ಡ್ ಇರಬೇಕಾಗುತ್ತೆ ಮತ್ತು ಕ್ರೆಡಿಟ್ ಕಾರ್ಡ್ ಇದ್ದರೆ ಇ ಎಮ್ ಐಲಿ ನಿಮಗೆ ಮಾಡಿಕೊಡ್ತೀನಿ. ಇಲ್ಲ ಅಂತಂದರೆ ನೀವು ಫುಲ್ ಕ್ಯಾಶಲ್ಲಿ ಒಂದು ಇನ್ಸೂರೆನ್ಸ್ನ ಮಾಡಿಸ್ಕೋಬೇಕಾಗುತ್ತೆ. ಇಲ್ಲಿ ನಂಬರ್ ಹಾಕಿದ್ದೀನಿ ನಂದು, ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಇಲ್ಲ ಅಂತಂದರೆ ನನ್ನ ಒಂದು ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಒಂದು ವೆಬ್ಸೈಟ್ ಲಿಂಕನ್ನು ಕ್ಲಿಕ್ ಮಾಡಿ ಅದರಲ್ಲಿ ನಿಮ್ಮ ಒಂದು ಡೀಟೇಲ್ಸನ್ನು ಫಿಲ್ ಮಾಡಿದ್ರೆ ನಾನೇ ನಿಮಗೆ ಕಾಲ್ ಬ್ಯಾಕ್ ಮಾಡಿ ಡೀಟೇಲ್ಸನ್ನು ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ಹೇಳ್ಬೇಕು ಅಂತಂದರೆ ಮೊಬೈಲ್ಗಳ ಯುಗ ಸ್ನೇಹಿತರೆ ಇದು ಹೇಳ್ಬೇಕು ಅಂತಂದರೆ. ಯಾಕಂದರೆ ವಾರದಲ್ಲಿ ಇವಾಗ ನಿಮಗೆ ಗೊತ್ತಿರೋ ಹಾಗೆ ವಾರದಲ್ಲಿ ಮಿನಿಮಮ್ 3-4 ಫೋನ್ಗಳು ಹೊಸ ಫೋನ್ಗಳು ಮಾರ್ಕೆಟ್ಗೆ ರಿಲೀಸ್ ಆಗ್ತಾ ಇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಎಲ್ಲರೂ ಕೂಡ ಫೋನ್ನ ಬೈ ಮಾಡ್ತಾಯಿದ್ದಾರೆ. ತುಂಬ ಈಸಿಯಾಗಿದೆ ಬೈ ಮಾಡೋಕ್ಕೆ ಫೋನ್ಗಳನ್ನ. ಮೊದಲು ಅಂತಂದರೆ ಇ ಎಮ್ ಐ ಆಪ್ಷನ್ ಇರಲಿಲ್ಲ, ಇ ಎಮ್ ಐ ಕೊಡ್ತಾಯಿದ್ರು, ಅದಕ್ಕೆ ತುಂಬ ಜನಕ್ಕೆ ಇ ಎಮ್ ಐಗಳನ್ನ ಕೊಡ್ತಾ ಇರಲಿಲ್ಲ. ಇವಾಗ ಏನಂದರೆ ಎಲ್ರಿಗೂ ಕೂಡ ಇ ಎಮ್ ಐನ ಕೊಡ್ತಾ ಇದ್ದಾರೆ. ಯಾರ್ದೆಲ್ಲ ಕ್ರೆಡಿಟ್ ಸ್ಕೋರು ಮತ್ತು ಒಂದು ಕ್ರೆಡಿಟ್ ಹಿಸ್ಟ್ರಿ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂಥವ್ರಿಗೆಲ್ಲ ಫೋನನ್ನು ಇವಾಗ ಕೊಡ್ತಾಯಿದ್ದಾರೆ. ಆದ್ದರಿಂದ ಮಾರ್ಕೆಟ್ಗೆ ಹೊಸ ಫೋನ್ಗಳು ಬರ್ತಾಯಿದೆ. ಫೋನ್ಗಳ ರೇಟು ಕೂಡ ಅಷ್ಟೇ, ಬೇಸಿಕ್ ರೇಟಿಂದ ಹಿಡಿದು ತುಂಬ ಕಾಸ್ಟ್ಲಿ ರೇಟ್ಗಳ ತನಕ ಫೋನ್ಗಳು ಚೆನ್ನಾಗಿರೋ ಫೋನ್ಗಳು ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಾಯಿದೆ. ಫ್ರೆಂಡ್ಸ್, ಎಲ್ಲ ಫೋನ್ಗಳನ್ನ ಬೈ ಮಾಡ್ತಾಯಿದ್ದಾರೆ. ಅದು ಯಾಕಂದರೆ ಇ ಎಮ್ ಐಯಲ್ಲಿ ಫೋನ್ಗಳನ್ನ ಕೊಡ್ತಾರೆ. ಇ ಎಮ್ ಐಯಲ್ಲಿ ಫೋನ್ಗಳನ್ನ ಕೊಡ್ತಾರೆ ಅಂತಂದರೆ ನೀವು ಒಂದೇ ಸಲ ಅಮೌಂಟನ್ನ ಪೇ ಮಾಡೋಂಗಿಲ್ಲ ಫೋನ್ಗೆ. ಫಸ್ಟು ನೀವು ಮೊಬೈಲ್ನ ತೊಗೊಬಿಟ್ಟು ತಿಂಗಳು ಇಷ್ಟು ಅಂತ ಮಂತ್ಲಿ ಒಂದು ಕಂತಿನ ರೂಪದಲ್ಲಿ ಕಟ್ಕೊಂಡು ಹೋಗ್ಬೋದು. ಫ್ರೆಂಡ್ಸ್, ಒಂದು ಕಂತಿನ ರೂಪದಲ್ಲಿ ಕಟ್ಕೊಂಡು ಹೋಗ್ಬೋದು. ಅವರು ಇಷ್ಟು ತಿಂಗಳು ಅಂತ ಒಂದು ಇ ಎಮ್ ಐನ ಹಾಕ್ಕೊಡ್ತಾರೆ. ಎಕ್ಸಾಂಪಲ್ 3 ಮಂತ್ಸು, 6 ಮಂತ್ಸ್, 9 ಮಂತ್ಸ್ ಆ ಥರ ಒಂದು ಕಂತಿನ ರೂಪದಲ್ಲಿ ನೀವು ಇ ಎಮ್ ಐನ ಪೇ ಮಾಡ್ಕೊಂಡು ಹೋಗ್ಬೋದು. ಆದ್ದರಿಂದ ಇವಾಗ ಎಲ್ಲ ಜನಗಳು ಇ ಎಮ್ ಐಯಲ್ಲಿ ಮೊಬೈಲನ್ನು ಬೈ ಮಾಡ್ತಾಯಿದ್ದಾರೆ. ಇವಾಗ ನಮ್ಮ ದೇಶದಲ್ಲಿ ಎಲ್ಲ ಇ ಎಮ್ ಐಯಲ್ಲೇ ಮೊಬೈಲ್ನ ತಗೊಳ್ಳೋರು ಜಾಸ್ತಿ ಆಗಿದ್ದೀರೋ ಫ್ರೆಂಡ್ಸ್. ಎಲ್ಲರಿಗೆ ನಾನು ಕೂಡ ಮೊಬೈಲ್ ತೊಗೋಬೇಕು ಅಂದರೆ ಇ ಎಮ್ ಐಯಲ್ಲೇ ತಗೊಳ್ಳೋದು ಫ್ರೆಂಡ್ಸ್. ಯಾಕಂದರೆ ಮೊಬೈಲ್ ರೇಟ್ಗಳು ಚೆನ್ನಾಗಿರೋ ಮೊಬೈಲ್ ಬೇಕು ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ. ಅದರಿಂದ ಅಷ್ಟೊಂದು ಅಮೌಂಟು ಒಂದೇ ಸಲ ಕಟ್ಟೋಕ್ಕಾಗಲ್ಲ. ಅದರಿಂದ ಇ ಎಮ್ ಐ ವ್ಯವಸ್ಥೆ ನಮಗೆ ತುಂಬ ಹೆಲ್ಪ್ ಆಗ್ತಾಯಿದೆ. ಅದರಿಂದ ಇ ಎಮ್ ಐಯಲ್ಲೇ ಮೊಬೈಲ್ನ ನಾವು ತಗೋಬೋದು. ಫ್ರೆಂಡ್ಸ್, ನಾನು ಕೂಡ ಇ ಎಮ್ ಐಯಲ್ಲೇ ತಗೊಳ್ತಾ ಇರೋದು. ಇವಾಗ ಮೊಬೈಲ್ನ ನೀವು ಇ ಎಮ್ ಐಲಿ ತೊಗೊತೀನಿ ಅಂದರೆ ಒಂದೊಂದು ಮೊಬೈಲ್ಗೂ ಕೂಡ, ಮೊಬೈಲ್ ಎಲ್ಲ ಗ್ಯಾಡ್ಜೆಟ್ಟು, ಎಲೆಕ್ಟ್ರಾನಿಕ್ಸ್ ಕೂಡ ಗ್ಯಾಡ್ಜೆಟ್ ಯಾವುದಾದ್ರು ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಫ್ರಿಜ್, ವಾಷಿಂಗ್ ಮಿಷಿನ್ ಯಾವುದಾದ್ರು ಆಗಿರ್ಬೋದು, ನೀವು ಯಾವುದೇ ಒಂದು ವಸ್ತು ತಗೋಬೇಕು ಅಂದರೆ ಇ ಎಮ್ ಐಲಿ ಒಂದೊಂದು ವಸ್ತು ಅದರ ಪ್ರಕಾರ ಒಂದು ಬೆಲೆ ನಿಗದಿಯಾಗಿರುತ್ತೆ. ಎಲ್ಲದಕ್ಕೂ ಒಂದೇ ಬೆಲೆ ಇರಲ್ಲ. ಇ ಎಮ್ ಐಲಿ ಒಂದೊಂದು ವಸ್ತುಗೂ ಕೂಡ ಅದರದ್ದೇ ಆದಂಥ ಒಂದು ಬೆಲೆ ಇರುತ್ತೆ. ಅದನ್ನು ಶಾಪ್ ಅವರಾಗಿರ್ಬೋದು ಅಥವಾ ಇ ಎಮ್ ಐ ಯಾರು ಮಾಡಿಕೊಡ್ತಾರೆ ಅವರು ಆ ಒಂದು ಬೆಲೆಗೆ ತಕ್ಕಂತೆ ಎಷ್ಟೆಷ್ಟು ಕಟ್ಬೋದು ತಿಂಗಳಿಗೆ ಅಂತ ಡಿವೈಡ್ ಮಾಡಿ ಆ ಒಂದು ಇ ಎಮ್ ಐನ ಮಾಡಿಕೊಡ್ತಾರೆ. ಫ್ರೆಂಡ್ಸ್, ಇ ಎಮ್ ಐಲಿ ಮೊಬೈಲ್ ಖರೀದಿಸಬೇಕು ಅಂತಂದರೆ ತುಂಬ ಸುಲಭವಾಗಿದೆ. ಫ್ರೆಂಡ್ಸ್, ನೀವು ಇ ಎಮ್ ಐಲಿ ಖರೀದಿಸೋದಂದರೆ ತುಂಬ ಸುಲಭವಾಗಿದೆ. ಇದನ್ನು ತಗೊಳ್ಳೋಕ್ಕೆ ನಿಮಗೆ ಸರಿಯಾದ ಕ್ರೆಡಿಟ್ ಲಿಮಿಟ್ ಬೇಕು ಮತ್ತು ಕ್ರೆಡಿಟ್ ಸ್ಕೋರ್ ಕರೆಕ್ಟಾಗಿರಬೇಕು ಮತ್ತು ಕ್ರೆಡಿಟ್ ಕಾರ್ಡ್ ಅಥವಾ ಇ ಎಮ್ ಐ ಕಾರ್ಡ್ ಆಗಿರ್ಬೋದು. ಎಕ್ಸಾಂಪಲ್ ಇ ಎಮ್ ಐ ಕಾರ್ಡು ಅಂತಂದರೆ ಬಜಾಜ್ ಕಾರ್ಡ್ ಆಗಿರ್ಬೋದು, ಜಸ್ಟ್ ಮನಿ ಆಗಿರ್ಬೋದು, ಮತ್ತು ತುಂಬ ಹಲವಾರು ಇ ಎಮ್ ಐ ಕಾರ್ಡ್ಗಳಿದ್ದಾವೆ. ಅದೆಲ್ಲ ಇದ್ದರೆ ನಿಮ್ಮ ಹತ್ರ ಮೇನ್ ಬೇಕಾಗಿರೋದು ನಿಮಗೆ ಕ್ರೆಡಿಟ್ ಲಿಮಿಟ್, ಕ್ರೆಡಿಟ್ ಸ್ಕೋರ್ ಮೇನ್ ಬೇಕಾಗಿರೋದು. ಅದಿದ್ದರೆ ನಿಮಗೆ ಎಲ್ಲೇ ಹೋದರೂ ಇ ಎಮ್ ಐನ ಒಂದು ಲಿಮಿಟ್ ಇರುತ್ತೆ ನಿಮಗೆ ಇಷ್ಟು ಅಂತ, ಅಷ್ಟರಲ್ಲಿ ಇ ಎಮ್ ಐನ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಫ್ರೆಂಡ್ಸ್,
ಅದರಿಂದ ಮೇಯ್ನ್ ಬೇಕಾದ್ರೆ ಕ್ರೆಡಿಟ್ ಲಿಮಿಟು ಮತ್ತು ಕ್ರೆಡಿಟ್ ಸ್ಕೋರ್ ಎರಡು ಇದ್ದರೆ ನೀವು ಇ ಎಮ್ ಐನ ತಗೋಬೋದು. ನಿಮ್ಗೇನಾದ್ರು ಇ ಎಮ್ ಐಯಲ್ಲಿ ಯಾವ ವಸ್ತುಗಳನ್ನಾಗಿರ್ಬೋದು ಅಥವಾ ಒಂದು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ ಮೊಬೈಲ್ಗಳನ್ನ ಯಾವ ಥರ ಖರೀದಿಸೋದು ಅಂತ ಗೊತ್ತಿಲ್ಲ ಅಂತಂದರೆ ನಾನು ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ನಿಮಗೆ ಕೊಡ್ತೀನಿ ಫ್ರೆಂಡ್ಸ್. ಕೆಲವೊಂದಿಷ್ಟು ಟಿಪ್ಸ್ ಇದ್ದಾವೆ, ಕೊಡ್ತೀನಿ ಫ್ರೆಂಡ್ಸ್. ಇ ಎಮ್ ಐಲಿ ನೀವು ಮೊಬೈಲ್ ತೊಗೋಬೇಕಾದ್ರೆ ನೀವು ಮೊದಲನೇದಾಗಿ ತಿಳಿದಿರಬೇಕಾದ ಅಂಶಗಳು ಏನಂತಂದರೆ, ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ, ಕ್ರೆಡಿಟ್ ಸ್ಕೋರು ಮತ್ತು ಕ್ರೆಡಿಟ್ ಲಿಮಿಟ್ ಎರಡು ಕರೆಕ್ಟಾಗಿ ಇರಬೇಕು ಫ್ರೆಂಡ್ಸ್. ನಿಮಗೆ ಅದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಮತ್ತು ಕ್ರೆಡಿಟ್ ಕಾರ್ಡ್ ಬಳಕೆ, ಯಾವುದು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರುತ್ತೆ ಆ ಒಂದು ಕ್ರೆಡಿಟ್ ಕಾರ್ಡನ್ನು ಬಳಕೆ ಮಾಡಿ ಅದರಿಂದ ನೀವು ಇ ಎಮ್ ಐನ ತೊಗೋಬೋದು ಫ್ರೆಂಡ್ಸ್. ಮತ್ತು ಇ ಎಮ್ ಐ ಬಂದುಬಿಟ್ಟು ಎರಡು ಆಪ್ಷನಲ್ಲಿ ಲಭ್ಯ ಇದೆ. ಒಂದು ಬಂದುಬಿಟ್ಟು ಆನ್ಲೈನು, ಇನ್ನೊಂದು ಆಪ್ಷನ್ ಬಂದುಬಿಟ್ಟು ಆಫ್ಲೈನು. ಎರಡು ಆಪ್ಷನಲ್ಲಿ ಲಭ್ಯ ಇದೆ. ನಾನು ಮುಂದೆ ತಿಳಿಸ್ಕೊಡ್ತೀನಿ ಎರಡರಲ್ಲೂ ನೀವು ಯಾವ ಥರ ತಗೋಬೇಕು, ಆನ್ಲೈನಲ್ಲಿ ಯಾವ ಥರ ತಗೋಬೇಕು ಮತ್ತು ಆಫ್ಲೈನಲ್ಲಿ ಯಾವ ಥರ ತಗೋಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೀವೇನಾದ್ರು ಆನ್ಲೈನಲ್ಲಿ ಮೊಬೈಲ್ ಫೋನ್ಗಳನ್ನ ಅಥವಾ ಯಾವುದೋ ಒಂದು ವಸ್ತುಗಳನ್ನ ಇ ಎಮ್ ಐಲಿ ತಗೋಬೇಕು ಅಂತಂದರೆ ಇವಾಗ ಹೇಳ್ತೀನಲ್ಲ, ಅದನ್ನು ಫಾಲೋ ಮಾಡಿ ಫ್ರೆಂಡ್ಸ್. ನೀವು ಏನು ಮಾಡಬೇಕು ಅಂತಾರೆ, ಮೊದಲನೇದಾಗಿ ವೆಬ್ಸೈಟು ಅಥವಾ ಶಾಪಿಂಗ್ದು ಅಪ್ಲಿಕೇಶನ್ಗಳಿರ್ತವೆ. ಯಾವುದು ನಿಮಗೆ ಒರಿಜಿನಲ್ ಅನಿಸುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಯಾವುದೋ ಒಂದು ವಸ್ತು ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಮೊಬೈಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ, ನೀವು ಮೊಬೈಲ್ ತೊಗೋಬೇಕು ಅಂದರೆ ಮೊಬೈಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಮೊಬೈಲ್ ಬೇಕೋ ಅದು. ಮತ್ತು ಕೆಳಗಡೆ ಆಪ್ಷನ್ ಇರುತ್ತೆ, ಬೈ ನೌ ಅಂತ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡೀಟೇಲ್ಸ್ ಎಲ್ಲ ನೋಡ್ಕೊಬಿಡಿ. ಫಸ್ಟು ಡೀಟೇಲ್ಸ್ ಎಲ್ಲ ನೋಡ್ಕೊಂಡು ಕೆಳಗಡೆ ಬೈ ನೌ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಅದು ನಿಮಗೆ ಅಡ್ರೆಸ್ಸನ್ನು ಕೇಳುತ್ತೆ ಫ್ರೆಂಡ್ಸ್. ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಟ್ಟರೆ ನೆಕ್ಸ್ಟು ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ಇ ಎಮ್ ಐಲಿ ತಗೊಳ್ಳೋದ್ರಿಂದ ಇ ಎಮ್ ಐ ಅಂತ ಆಪ್ಷನ್ ಇರುತ್ತೆ. ತುಂಬ ಆಪ್ಷನ್ ಇರುತ್ತೆ, ಅಂದರೆ ಯು ಪಿ ಐ, ನೆಟ್ ಬ್ಯಾಂಕಿಂಗ್, ಕ್ಯಾಶ್ ಆನ್ ಡೆಲಿವರಿ, ಇ ಎಮ್ ಐ ಅಂತ ಎಲ್ಲ ಆಪ್ಷನ್ ಇರುತ್ತೆ. ಇ ಎಮ್ ಐ ಮೇಲೆ ಸೆಲೆಕ್ಟ್ ಮಾಡಿ, ಯಾಕಂದರೆ ನಾವು ಇ ಎಮ್ ಐಲಿ ತಗೋಬೇಕಾಗಿರೋದಲ್ವಾ. ಇ ಎಮ್ ಐ ಮೇಲೆ ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟು ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಏನು ಕೇಳ್ತಾರೆ ಅಂತಂದರೆ, ನಿಮಗೆ ಎಷ್ಟು ತಿಂಗಳು ಇ ಎಮ್ ಐ ಬೇಕು, ಎಷ್ಟೆಷ್ಟು ಕಟ್ಟಬೇಕಾಗುತ್ತೆ ತಿಂಗಳಿಗೆ ಅಂತ ಅದರಲ್ಲಿ ತೋರಿಸ್ತಾ ಇರುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಿಮಗೆ ಯಾವುದು ಇಷ್ಟ ಆಗುತ್ತೆ, ನೀವು ಕಟ್ಬೋದು ಅನಿಸುತ್ತೆ ಅಷ್ಟು ತಿಂಗಳಿಗೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕೊಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ, ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್. ಅಲ್ಲೇನು ಮಾಡಬೇಕು ಅಂತಂದರೆ, ಫಸ್ಟು ನಿಮ್ಮ ಕ್ರೆಡಿಟ್ ಕಾರ್ಡನ್ನು ಎತ್ಕೊಳ್ಳಿ ಮತ್ತು ಅದಕ್ಕೆ ಲಿಂಕ್ ಆಗಿರೋಂಥ ಒಂದು ಮೊಬೈಲ್ ಫೋನನ್ನು ಎತ್ಕೊಳ್ಳಿ. ಮೊಬೈಲ್ ಫೋನ್ನ ಎತ್ಕೊಂಡು ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ನ ಎಂಟ್ರಿ ಮಾಡಿ. ಎಕ್ಸಾಂಪಲ್ ಕಾರ್ಡ್ ನಂಬರು ಮತ್ತು ಎಕ್ಸ್ಪೈರಿ ಡೇಟು, CVV ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟರೆ ಒಂದು OTP ಬರುತ್ತೆ ನಿಮ್ಮ ಮೊಬೈಲ್ಗೆ. ಆ OTPನ ನೀವು ಎಂಟ್ರಿ ಮಾಡಿದ್ರೆ ಅಲ್ಲಿಗೆ ಇ ಎಮ್ ಐ ಆಪ್ಷನಲ್ಲಿ ತಗೊಳ್ಳೋ ಅಂಥ ನಿಮ್ಮ ಪ್ರಯತ್ನ 100% ಸಕ್ಸಸ್ ಆಗುತ್ತೆ ಅಂತ ಫ್ರೆಂಡ್ಸ್. ಇ ಎಮ್ ಐಲಿ ನೀವು ಮೊಬೈಲ್ ಫೋನ್ನ ಈ ಥರ ಒಂದು ಆಪ್ಷನ್ ಉಪಯೋಗಿಸಿ ಆನ್ಲೈನಲ್ಲಿ ಬೈ ಮಾಡ್ಬೋದು ಫ್ರೆಂಡ್ಸ್. ಹಂಗೆ ನೀವು ಆಫ್ಲೈನಲ್ಲಿ ಏನಾದ್ರು ಬೈ ಮಾಡಬೇಕು ಅಂತಂದರೆ, ಆಫ್ಲೈನಲ್ಲಿ ಬೈ ಮಾಡಬೇಕು ಅಂದರೆ ನಿಮ್ಮ ಹತ್ತಿರದ ಶಾಪ್ಗೆ ಹೋಗಬೇಕಾಗುತ್ತೆ. ಮೊಬೈಲ್ ಶಾಪು ಅಥವಾ ಯಾವ ವಸ್ತು ಬೈ ಮಾಡಬೇಕು ಅಂತಿರ್ತೀರೋ ಆ ಶಾಪ್ಗೆ ಹೋಗಬೇಕಾಗುತ್ತೆ. ಆಫ್ಲೈನಲ್ಲಿ ಏನಾದ್ರು ಬೈ ಮಾಡ್ತೀನಿ ಅಂದರೆ ಶಾಪ್ಗೆ ವಿಸಿಟ್ ಮಾಡಿ. ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಯಾವ ಒಂದು ಮೊಬೈಲ್ ಬೇಕೋ ಅಥವಾ ಎಲೆಕ್ಟ್ರಾನಿಕ್ಸ್ ಗ್ಯಾಡ್ಜೆಟ್ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಬಿಟ್ಟು ಶಾಪಲ್ಲೇ ಒಂದು ಇ ಎಮ್ ಐಗೋಸ್ಕರ ಒಬ್ಬರು ವ್ಯಕ್ತಿನ ಅಪಾಯಿಂಟ್ ಮಾಡಿರ್ತಾರೆ. ಶಾಪಲ್ಲಿ ಇ ಎಮ್ ಐಗೋಸ್ಕರನೇ ಒಬ್ಬರನ್ನ ಇಟ್ಟಿರ್ತಾರೆ ಕೆಲಸಕ್ಕೆ. ಅವ್ರ ಕೆಲಸ ಏನಂದರೆ, ಕಸ್ಟಮರ್ಸ್ಗಳಿಗೆ ಇ ಎಮ್ ಐದು ಪ್ರಾಡಕ್ಟು ಮಂತ್ಲಿ ಇಷ್ಟ ಆಗುತ್ತೆ ಮತ್ತು ಇಷ್ಟು ಅಮೌಂಟು ಪೇ ಮಾಡಬೇಕಾಗುತ್ತೆ, ಡೌನ್ ಪೇಮೆಂಟ್ ಏನಾದ್ರು ಇದ್ದರೆ ಪೇ ಮಾಡಬೇಕಾಗುತ್ತೆ, ಇಷ್ಟು ಅಂತ ಹೇಳೋದು ಅವ್ರ ಜವಾಬ್ದಾರಿಯಾಗಿರುತ್ತೆ. ಅದಕ್ಕೋಸ್ಕರ ಶಾಪಲ್ಲಿ ಅನ್ನೋದನ್ನ ಕೆಲಸ ಇಟ್ಟಿರ್ತಾರೆ. ನೀವು ಯಾವ ಒಂದು ಐಟಮ್ನ ಬೈ ಮಾಡಬೇಕು ಅದನ್ನು ಬೈ ತಗೊಳ್ಳಿ. ಮತ್ತು ಅವರು ಡೀಟೇಲ್ಸನ್ನು ಹೇಳ್ತಾರೆ ನಿಮಗೆ, ಯಾವ ಥರ ಬೈ ಮಾಡಬೇಕು ಅಂತಂದ್ರೆ. ಅಂದರೆ ನೀವು ಆಫ್ಲೈನಲ್ಲಿ ಅಂತಾರೆ, ನೀವು ಬಜಾಜ್ ಕಾರ್ಡ್ ಆಗಿರ್ಬೋದು, ಇ ಎಮ್ ಐ ಕಾರ್ಡಲ್ಲಿ ನೀವು ಬೈ ಮಾಡ್ಕೋಬೋದು ಫ್ರೆಂಡ್ಸ್. ಬಜಾಜ್ ಕಾರ್ಡ್ ಇರುತ್ತೆ ಮತ್ತು ಅನೇಕ ಇ ಎಮ್ ಐ ಕಾರ್ಡ್ ಇರುತ್ತೆ, ಅದರಲ್ಲೆಲ್ಲ ಬೈ ಮಾಡ್ಬೋದು. ಮತ್ತು ಕ್ರೆಡಿಟ್ ಕಾರ್ಡಲ್ಲೂ ಕೂಡ ನೀವು ಬೈ ಮಾಡ್ಕೋಬೋದು ಆಫ್ಲೈನಲ್ಲಿ ಅಂತಂದರೆ. ಅವರು ನಿಮಗೆ ಡೀಟೇಲ್ಸನ್ನು ಹೇಳ್ತಾರೆ. ಅವ್ರಿಗೆ ನಿಮ್ಮ ಒಂದು ಕಾರ್ಡ್ ಡೀಟೇಲ್ಸನ್ನು ಕೊಟ್ಟು OTP ಬರುತ್ತೆ. ಅವ್ರಿಗೂ ಕೂಡ ಸೇಮು ಆನ್ಲೈನಲ್ಲಿ OTP ಬರುತ್ತಲ್ಲ, ಅದೇ ಥರ OTP ಬರುತ್ತೆ. OTP ಎಂಟರ್ ಮಾಡಿದ ತಕ್ಷಣ ನಿಮ್ಮ ಒಂದು ಯಾವ ವಸ್ತು ಬೈ ಮಾಡ್ತೀರಾ ಅದನ್ನು ನಿಮ್ಗೆ ಕೊಡ್ತಾರೆ. ಇ ಎಮ್ ಐ ಅಂತ ಹಾಕ್ಕೊಟ್ಟಿರ್ತಾರೆ. ತಿಂಗಳು ನೀವು ಪೇ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ಇ ಎಮ್ ಐ ಆಯ್ಕೆ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಹಾಗೆ ನಾನು ಮೊದಲೇ ಹೇಳಿದ್ದೀನಿ, ಇದು ಇ ಎಮ್ ಐ ಆಲ್ರೆಡಿ ನಮ್ಗೆ ಗೊತ್ತಿರೋದನ್ನ ಹೇಳ್ತಾರೆ. ಸಿಲ್ಲಿ ವಿಷಯ ಇದು ಅಂತ ತಿಳ್ಕೊಬೇಡಿ ಫ್ರೆಂಡ್ಸ್. ಯಾಕಂದರೆ ಇದು ಗೊತ್ತಿಲ್ಲದವ್ರಿಗೋಸ್ಕರ ವೀಡಿಯೋ ಮಾಡಿರೋದು, ಗೊತ್ತಿರೋರಿಗೆಲ್ಲ. ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಧನ್ಯವಾದಗಳು.